ಭಿನ್ನಮತ ಶಮನಕ್ಕೆ ರವಿಶಂಕರ್ ಗುರೂಜಿ ಸೇರಿದಂತೆ ಹಲವು ಕ್ಷೇತ್ರಗಳ ಗಣ್ಯರು ಸಲಹೆ ನೀಡಿದ್ದಾರೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗುರೂಜಿಗಳ ಮಾತನ್ನ ಎಲ್ಲರೂ ಕೇಳ್ತೀವಿ, ಹೀಗಾಗಿ 3-4 ದಿನಗಳಲ್ಲಿ ಸಮಸ್ಯೆಗಳೆಲ್ಲ ಇತ್ಯರ್ಥವಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಆಗಿರಬಹುದು ಅಥವಾ ನಮ್ಮ ರಾಜ್ಯದ ಪ್ರಮುಖರು, ವಿದ್ಯಾವಂತರು, ಸಾಹಿತಿಗಳು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಪರಿಣಿತರಿದ್ದಾರೆ ಅವರೆಲ್ಲರದನ್ನು ಸಹಿತ ಸಹಕಾರ ಮಾರ್ಗದರ್ಶನ ತೆಗೆದುಕೊಳ್ಳುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಅವ್ರು ಕೊಟ್ಟಿರುವಂತಹ ಎಲ್ಲಾ ಒಳ್ಳೆಯ ಸಲಹೆಗಳನ್ನು ನಾವು ಬರುವಂತಹ ದಿವಸದಲ್ಲಿ ತೆಗೆದುಕೊಂಡು ಒಳ್ಳೆಯ ಆಡಳಿತ ಕೊಡ್ತೇವೆ. ಒಟ್ಟು 3-4 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಈಶ್ವರಪ್ಪನವರು, ಸನ್ಮಾನ್ಯ ಅನಂತಕುಮಾರ್ ಅವರು ನಿನ್ನೆ ಸಭೆಗೆ ಬರ್ತಾ ಇರಲಿಲ್ಲ. ಸುರೇಶ್ ಕುಮಾರ್ ಇದ್ರು, ಸಿಟಿ ರವಿ ಇದ್ರು, ಎಲ್ಲರೂ ಇದ್ರು. ಆದ್ರೆ ನಮ್ಮ ಕಡೆನೆ ಈ ಕಡೆ ಸನ್ಮಾನ್ಯ ಯಡಿಯೂರಪ್ಪನವರು ಬೆಂಬಲಕ್ಕಾಗಿ ನಿಂತಂತವ್ರೊಳಗೂ 150ರಷ್ಟು ಜನ ಬಂದಿರಲಿಲ್ಲ. ಆದ್ರೆ ಬಂದಿಲ್ಲ ಅಂದ ತಕ್ಷಣನೇ ಅವರೂ ಅಸಮಾಧಾನ ಅನ್ನುವಂಥದ್ದಲ್ಲ. ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಬೇರೆ ಇದರಲ್ಲಿ ತೊಡಗಿದ್ದಾರೆ. ಊರಲ್ಲಿ ಇದ್ದಂಥವರು ಸಹಿತ ನಿನ್ನೆ ಬೇರೆ ಬೇರೆ ಜನ ಬಂದಿರಲಿಲ್ಲ. ಇವತ್ತು ಮತ್ತೆ ಒಟ್ಟಾಗಿ ಕೂಡ್ಕೊಂಡ್ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಆದಷ್ಟು ಬೇಗನೆ ಇದನ್ನು ಮಂತ್ರಿಮಂಡಲವನ್ನು ರಚನೆ ಮಾಡಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಗಮನ ಹರಿಸ್ತಾರೆ.